ಹಾಯ್ ಹಲೋ ನಮಸ್ಕಾರ. ಇದು ನೋಡಿ ನಾಟಿ ಕೋಳಿ. ಇವತ್ತು ನಾಟಿ ಕೋಳಿ ಹೇಗೆ ಮಾಡುದು ಅಂತ ಹೇಳ್ತೇನೆ. ಸಾರು ಆಯ್ತಾ ನೋಡಿ, ಇಷ್ಟುಂಟು ಮಾಂಸ, ಒಂದು kg ಉಂಟು. ಇದನ್ನು ಯಾವ ಥರ ಸಾರೆಲ್ಲ ಮಾಡುದು ನಮ್ಮ ಊರಲ್ಲಿ, ಮತ್ತೆ ಇದು ಎಂತ ಗೊತ್ತಾ, ಹಳ್ಳಿ ಸ್ಟೈಲ್ ಇದ್ದದ್ದು ಕೋಳಿ ಸಾರು. ನೋಡಿ ಇಲ್ಲಿ ಮೊಟ್ಟೆ ಎಲ್ಲ ಉಂಟು ಚಿಕ್ಕ ಚಿಕ್ಕದು. ಹಾಗೆ ಬನ್ನಿ ಈಗ ನೋಡ್ಕೊಂಡು ಬರುವ ಯಾವ ಥರ ಮಾಡುದು ಅಂತ, ಆಯ್ತಾ? ನಿಮಗೆಲ್ಲ ಇಷ್ಟ ಆಗ್ಬೋದು, ಆ ಥರ ಮಾಡ್ತೇವೆ. ಒಲೆಯಲ್ಲಿ ಮಾಡುದು ಮಾತ್ರ. ಓಕೆ, ನೋಡಿಕೊಂಡು. ಫಸ್ಟಿಗೆ ಮೆಣಸು, ಒಂದು 20 ಮೆಣಸು, ಮತ್ತೆ ಎಂತ ಹಾಕಿದ್ದು, ಕೊತ್ತಂಬರಿ ಸ್ವಲ್ಪ. ಇದನ್ನೆಲ್ಲ ಚಂದ ಹುರಿಬೇಕಾಯ್ತಾ. ಆಮೇಲೆ ಮೆಂತೆ, ಸ್ವಲ್ಪ ಜೀರಿಗೆ. ಒಳ್ಳೆ ಘಾಟು ಬರ್ತಾ ಉಂಟು. ಒಳ್ಳೆ ಘಾಟು ಇದು ಒಳ್ಳೆ ಹುರಿಬೇಕು ಈ ಥರ. ಒಳ್ಳೆ ಬಿಸಿಯಾಗಿದೆ ನೋಡಿ ಈ ಥರ. ಇನ್ನು ಇದು ಗ್ಯಾಸ್ ಸ್ಟವ್ ಆಫ್ ಮಾಡಬೇಕು. ಆಫ್ ಮಾಡಿದ ಮೇಲೆ ಅಂದರೆ ಆರ್ತದಲ್ಲ, ಆರಿದ ಮೇಲೆ ಇದೊಂದು ಚಂದ ಕಡಿಬೇಕು. ಮತ್ತೆ ಸ್ವಲ್ಪ ಇದಕ್ಕೆ ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಈರುಳ್ಳಿ, ಆಮೇಲೆ ಚಕ್ಕೆ ಲವಂಗೆಲ್ಲ ಹಾಕಿ ಒಂದು ಗ್ರೈಂಡ್ ಮಾಡಬೇಕು, ಆಯಿತಾ? ನೋಡಿ ಈಗ ಗ್ರೈಂಡ್ ಮಾಡ್ಕೊಂಡು ಬರುವ, ಆಮೇಲೆ ಹೇಳ್ತೇನೆ ಏನೆಲ್ಲ ಬೇಕು ಅಂತೇಳಿ. ಈಗ ನೋಡಿ ಇದು ಎಂತ ಬಿಸಲೆ, ಅದಕ್ಕೆ ಉಂಟಲ್ಲ ಸ್ವಲ್ಪ ಒಂದು 2 ಸ್ಪೂನಷ್ಟು ತುಪ್ಪ ಹಾಕೋದು. ತುಪ್ಪ ಸಾಕ್ತದೆ, ತೆಂಗಿನ ಎಣ್ಣೆ ಸಾಕ್ತದೆ. ನಾವು ಮಾತ್ರ ತುಪ್ಪ ಹಾಕಿ ಮಾಡೋದು ನೋಡಿ. ಆಮೇಲೆ ಸ್ವಲ್ಪ ಸಾಸಿವೆ, ಮತ್ತೆ ಬೇವು ಸೊಪ್ಪು, ಆಮೇಲೆ ಬೇವು ಸೊಪ್ಪು ಹಾಕಿ. ಬೇವು ಸೊಪ್ಪು ಸ್ವಲ್ಪ ಹಾಕಬೇಕು. ಆಮೇಲೆ ಈರುಳ್ಳಿ, ನಾವು ಒಂದು 1.5 ಅಷ್ಟು ಈರುಳ್ಳಿ ತಗೊಂಡಿದ್ದೇವೆ. 1.5 ಈರುಳ್ಳಿ ಈ ಥರ. ಒಲೆಯಲ್ಲೆಲ್ಲ ಮಾಡಿದರೆ ಒಳ್ಳೆ ಟೇಸ್ಟ್ ಬರ್ತದೆ, ಅದಕ್ಕೆ ನಾವು ಒಲೆಯಲ್ಲಿ ಮಾಡೋದು. ಗ್ಯಾಸಲ್ಲಿ ಅದಷ್ಟು ಟೇಸ್ಟ್ ಬರೋದಿಲ್ಲ ಅದಕ್ಕೆ. ಆಮೇಲೆ ಸ್ವಲ್ಪ ಒಳ್ಳೆ ಫ್ರೈ ಆಗೋ ತನಕ ಈ ಥರ ಮಾಡ್ತಾ ಇರಬೇಕು. ಆಮೇಲೆ ಕೋಳಿ ಮಾಂಸ ನೋಡಿ ಈ ಥರ ಚಂದ ತೊಳೆದು ಎಲ್ಲ ಕ್ಲೀನೆಲ್ಲ ಮಾಡಿ ಇಟ್ಟದ್ದು ನೋಡಿ ಈ ಥರ. ಇದನ್ನು ಹಾಕಬೇಕು. ಆಮೇಲೆ ಸ್ವಲ್ಪ ಅರಶಿನ ಮತ್ತು ಉಪ್ಪು ಹಾಕಿ ಚಂದ ಮಿಕ್ಸ್ ಮಾಡಬೇಕು ನೋಡಿ. ಶುಂಠಿ ಸಹ ಈಗಲೇ ಹಾಕ್ಕೊಳ್ಬೇಕು. ಬೆಳ್ಳುಳ್ಳಿ ಬೇಕಾದರೆ ಹಾಕ್ಕೊಳ್ಬೋದು, ನಾವು ಹಾಕೋದಿಲ್ಲ. ಸೊ ಅಂದರೆ ಕಡಿವಾಗ ಹಾಕಿದೆ ಅಲ್ಲ, ಅದಕ್ಕೋಸ್ಕರ ಹಾಕೋದಿಲ್ಲ ಇವಾಗ. ನೋಡಿ ಈ ಥರ. ಅರಶಿನ, ಇದು ಅರಶಿನ ಉಂಟಲ್ಲ, ನಾವು ಮನೆಯಲ್ಲೇ ಮಾಡಿದ್ದು ಅರಶಿನ. ಮತ್ತು ಉಪ್ಪು ಹಿಡಿದೆ ಅಲ್ಲ, ಉಪ್ಪು ನಿಮ್ಗೆ ಎಷ್ಟು ಬೇಕಷ್ಟು ತುಂಬ ಹಾಕಬೇಡಿ, ನೋಡ್ಕೊಂಡು ಹಾಕಿದರೆ ಆಯಿತು. ಹಾಕಿ ಚಂದ ಮಿಕ್ಸ್ ಮಾಡಿದರೆ ಆಯಿತು. ಒಳ್ಳೆ ಮಿಕ್ಸ್ ಮಾಡಬೇಕು ಈ ಥರ. ಆಮೇಲೆ ಒಳ್ಳೆ ಕುದಿ ಬರಲಿ. ಕುದಿ ಬಂದ ಮೇಲೆ ನಾನು ಇದು ಮಸಾಲೆ ಹಾಕೋದನ್ನು ತೋರಿಸ್ತೇನೆ. ಈಗ ನೋಡಿ ಒಳ್ಳೆ ಕುದಿ ಬಂದಿದೆ ನೋಡಿ, ಈ ಥರ ಚಂದ ಬೆಂದಿದೆ ನೋಡಿ. ಈ ಥರ ಬೇಯಬೇಕು ಒಳ್ಳೆ. ಈಗ ನೋಡಿ ಇದಕ್ಕೆ ಮಸಾಲೆ ಹಾಕುವ ನೋಡಿ. ಈ ಥರ ಮಸಾಲೆ ಎಲ್ಲ ಹಾಕಿ ಚಂದ ಕುದಿಸಬೇಕು. ಇದು ಫಸ್ಟಿಗೆ ಉಂಟಲ್ಲ ಬೇಯಿಸುವಾಗ ಜಾಸ್ತಿ ಬೇಯಿಸಬಾರ್ದು, ಅಂದರೆ ಮಸಾಲೆ ಒಟ್ಟಿಗೆ ಒಳ್ಳೆ ಇದು ಕುದಿಸಿದರೆ ಟೇಸ್ಟ್ ಚಂದ ಬರ್ತದೆ, ಅದಕ್ಕೋಸ್ಕರ ನೋಡಿ ಈ ಥರ. ಮತ್ತೊಂದು ಸ್ವಲ್ಪ ನೀರೆಲ್ಲ ಹಾಕಿ, ನೀರು ಹಾಕಿ ಈ ಥರ ನೋಡಿ. ಈಗ ಒಳ್ಳೆ ಕುದಿ ಬರಲಿ. ಆಮೇಲೆ ಉಂಟಲ್ಲ ತೆಂಗಿನಕಾಯಿ ಹಾಲನ್ನು ಸಪ್ರೇಟ್ ತೆಗೆದಿಟ್ಟಿರಬೇಕು. ಆಮೇಲೆ ಅದನ್ನೆಲ್ಲ ಹಾಕಿ ತೋರಿಸ್ತೇನೆ ನಾನು ನೋಡಿ. ಈ ಥರ ಮಿಕ್ಸ್ ಮಾಡಿ ಒಳ್ಳೆ ಕುದಿ ಬರಲಿ. ಆಮೇಲೆ ತೆಂಗಿನಕಾಯಿ ಹಾಲು ಹಾಕುವ. ಈಗ ನೋಡಿ ತೆಂಗಿನ ಹಾಲನ್ನು ಹಾಕಬೇಕು. ನಾವೊಂದು 1.5 ತೆಂಗಿನಕಾಯಿಯನ್ನು ಉಂಟಲ್ಲ ಹಾಲು ತೆಗೆದು ಹಾಕಿದ್ದೇವೆ ನೋಡಿ ಈ ಥರ. ಇನ್ನು ಒಳ್ಳೆ ಕುದಿ ಬಂದರೆ ನಮ್ಮ ಸಾಂಬಾರ್ ರೆಡಿ, ನಾಟಿ ಕೋಳಿ ಸಾರು ರೆಡಿ. ನೋಡಿ
ನೋಡಿ ಒಲೆಯಲ್ಲೆಲ್ಲ ಮಾಡಬೇಕು, ಒಳ್ಳೆ ಟೇಸ್ಟ್ ಬರ್ತದೆ. ನಾವು ಅದಕ್ಕೆ ಊರಿಗೆಲ್ಲ ಬಂದರೆ ಜಾಸ್ತಿ ನಾಟಿ ಕೋಳಿ ಎಲ್ಲ ಇದರಲ್ಲೇ ಒಲೆಯಲ್ಲೇ ಮಾಡೋದು. ಎಂಥ ಟೇಸ್ಟ್ ಗೊತ್ತಾ, ನೀವು ಸಹ ಒಂದ್ಸಲ ಮಾಡಿ ನೋಡಿ ಆಯಿತಾ, ಸಖತ್ತಾಗಿರ್ತದೆ. ಮನೆಯಲ್ಲಿ ಒಲೆ ಇಲ್ಲದಿದ್ದರೆ ಹೊರಗಡೆ ಒಂದು ಒಲೆ ಹಾಕಿ ಕಟ್ಟಿಗೆಯಲ್ಲಿ ಮಾಡಿ, ಆವಾಗ ಒಳ್ಳೆ ಟೇಸ್ಟ್ ಬರ್ತದೆ. ನೋಡಿ ಈ ಥರ ರೆಡಿಯಾಗಿದೆ. ಇನ್ನು ಒಳ್ಳೆ ಸ್ವಲ್ಪ ಕುದಿ ಬಂದರೆ ಮತ್ತೆ ತೆಗೆದ್ರೆ ಆಯಿತು. ಆಮೇಲೆ ನಿಮಗೆ ತೋರಿಸ್ತೇನೆ ನಾನು ಯಾವ ಥರ ಟೇಸ್ಟ್ ಎಲ್ಲ ಬಂದಿದೆ ಅಂತ. ಇದು ಕಾಣ್ತದಲ್ಲ, ಈಗ ಚಿಕನ್ ಸಾರೆಲ್ಲ ರೆಡಿಯಾಗಿದೆ, ನಾಟಿ ಕೋಳಿ. ಹಾಗೆ ರೊಟ್ಟಿ ಮತ್ತು ಚಿಕನ್ ಸಾರು ಮಾಡಿದ್ದು. ಸೊ ರೊಟ್ಟಿ, ಇದು ಚಿಕನ್ನಿಗೆ ರೊಟ್ಟಿ ಕಾಂಬಿನೇಷನ್ ಒಳ್ಳೆದಿರ್ತದೆ, ಅಕ್ಕಿ ರೊಟ್ಟಿ. ನೆಕ್ಸ್ಟ್ ಟೈಮ್ ಅಕ್ಕಿ ರೊಟ್ಟಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತೇನೆ ವಿಡಿಯೋ. ಈಗ ತಿಂದು ನೋಡುವ. ಸೂಪರ್ ಆಗಿದೆ. ಸಖತ್ತಾಗಿದೆ. ನಾವು ಒಲೆಯಲ್ಲಿ ಮಾಡಿದಲ್ಲ, ಟೇಸ್ಟ್ ಒಂಥರ ಬೇರೆ. ನೀವು ಸಹ ಮನೆಯಲ್ಲಿ ಮಾಡಿ ನೋಡಿ ಒಂದ್ಸಲ ಆಯ್ತಾ, ಓಕೆನಾ? ಮತ್ತೆ ಯಾರ್ಯಾರು ನನ್ನ ವಿಡಿಯೋ ಎಲ್ಲ ನೋಡ್ಲಿಲ್ವಾ ಅವರು ಆದಷ್ಟು ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್.